ಅವನು ಬೆಳೀತಾ ಹೋಗ್ತಾ ಇದೆ, ನಾನು ಬೀಳ್ತಾ ಹೋಗ್ತಾ ಇದ್ದೆ, ನನಗೆ ಲಾಸ್ ಆಗ್ತಾ ಇದೆ. ಅಯ್ಯೋ ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ, ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಅಯ್ಯೋ ನಾನೇನೋ ಕೆಲಸ ಮಾಡಬೇಕು ಅನ್ಕೊಂತ ಇದ್ದೆ, ನನ್ನ ಕೈಗಳು ಖಾಲಿ ಆಗ್ತಾ ಇದೆ, ಅವ್ರ ಕೈಗಳು ನೋಡಿದ್ರೆ ತುಂಬ್ತಾ ಇದೆ. ಹೇಗೆ ಈ ಸಮಸ್ಯೆಗಳಿಂದೆಲ್ಲ ನಾನು ದೂರ ಆಗೋದು ಅನ್ನೋದನ್ನ ನಾವು ನೋಡಿದ್ರೆ, ಯಾವಾಗ ನಾವು ನಮ್ಮ ತಪ್ಪುಗಳನ್ನ ಪಾಪಗಳನ್ನ ಅರ್ಥಕೊಂಡು ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆನ ಕೇಳಿ, ಸ್ವಾಮಿ ಇನ್ನು ಮುಂದೆ ನಾನು ಅದನ್ನ ಮಾಡಲ್ಲ ಅಂತ ಒಪ್ಪಿಸ್ಕೊಟ್ಟಾಗ ದೇವರು ನಮಗೋಸ್ಕರ ಯುದ್ಧನ ಮಾಡಿ ಆ ಯುದ್ಧವನ್ನ ಗೆಲ್ಲುವಂತವನಾಗಿದೆ. ಅದೆಂತ ಯುದ್ಧ ಆಗಿದ್ರು ನಮ್ಮ ವಿರುದ್ಧವಾಗಿ ಏನೇ ನಿಂತಿದ್ರು ಸಹ ಅದನ್ನ ಗೆಲ್ಲುವಂತವನು ಆತನು ಆಗಿದ್ದಾನೆ. ಇಲ್ಲಿ ನಾವು ಗುರುವಾರದ ಪಾಠದಲ್ಲಿ ನೋಡ್ಬೇಕಾದ್ರೆ ಒಂದ್ಸಲ ಓದ್ಕೊಳ್ಳೋಣ. ಯೋಶುವ 7ನೇ ಅಧ್ಯಾಯ 6-9. ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲು ಬಿದ್ದರು. ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ ಯೆಹೋವನೇ, ನೀನು ಈ ಜನರನ್ನು ಯೊರ್ದನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಎಷ್ಟೇ ಸಾಕೆಂದು ಯೊರ್ದನ್ ಹೊಳೆಯ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೇ, ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರಲ್ಲ. ಥ್ಯಾಂಕ್ ಯು. ಅದು ತುಂಬ ಚೆನ್ನಾಗಿ ಅದನ್ನ ನಮಗೆ ಹೇಳ್ತಾ ಇರೋದೇ. ಕೊನೆ ಇದು ಅದು ಇಸ್ರಾಯೇಲರು ಮಾಡಿದಂಥ ಇಸ್ರಾಯೇಲ್ ಹಿರಿಯರು ಏನು ಮಾಡ್ತಾರೆ ಅಂತೀರಿ? ಅವ್ರ ಬಟ್ಟೆಗಳನ್ನೆಲ್ಲ ಹಾಕೊಂಡು ಅವರು ಬೂದಿನ ತೊಟ್ಕೊಂಡು ದೇವರಲ್ಲಿ ಕ್ಷಮಾಪಣೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದೇವರಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷಮಾಪಣೆಯ ಪ್ರಾರ್ಥನೆ ಎಷ್ಟೊತ್ತಿದೆ? ಎಷ್ಟೊತ್ತು ಗಂಟೆ ಇದೆ? 1 ಸೆಕೆಂಡ್, 2 ಸೆಕೆಂಡ್, 1 ನಿಮಿಷ, 2 ನಿಮಿಷ. ಇಲ್ಲಿ ಇಸ್ರಾಯೇಲರು ದೇವರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರಂತವರು ದೇವ್ರ ಹತ್ರ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಆತನ ಕ್ಷಮಾಪಣೆ ಕೇಳ್ತಾ ಇದ್ದಾರೆ, ಸಾರಿ ಅಂತ. ಈ ಕಾಲ ಎಲ್ಲ ಹುಡುಗಿ ಎಲ್ಲಾದ್ರೂ ಒಂದ್ ಕಡೆ ಯಾವ್ದಾದ್ರು ಒಂದು ಹುಡುಗಿ ಮುನ್ಸ್ಕೊಂಡ್ಬಿಟ್ರೆ ಹುಡುಗ ಎಷ್ಟು ಸರಿ ಸಾರಿ ಮೆಸೇಜ್ ಕಳ್ಸಿರ್ತಾನೋ, ಸಾರಿ 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 ಅಂತ ಕೇಳಿರ್ತಾನೋ. ಅದೇ ಹುಡುಗಿನೋ ಅಥವಾ ಏನಾದ್ರು ಇದಾದ್ರೆ ಸಾರಿ ಸಾರಿ ಅಂತ ಎಷ್ಟು ಮೆಸೇಜ್ ಕಳ್ಸಿರ್ತೀವೋ. ಆದ್ರೆ ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಾಗ, ನಮ್ಮ ಪಾಪಗಳು ಹೆಚ್ಚಿದಾಗ ನಾವೇನ್ ಮಾಡ್ತಾ ಇಲ್ಲ? ದೇವ್ರ ಹತ್ರ ಹೋಗಿ ಸಾರಿ ಕೇಳ್ತಾ ಇಲ್ಲ, ಕ್ಷಮಾಪಣೆ ಕೇಳ್ತಾ ಇಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮ ತಂದೆ ತಾಯಿಗಳಿಗೆ ನಮ್ಮನ್ನ ಉಡುಗೊರೆಯಾಗಿ ಕೊಟ್ಟಂತ ದೇವ್ರ ಹತ್ರ ನಾವು ಹೋಗಿ ಏನ್ ಮಾಡ್ಬೇಕು? ಕ್ಷಮಾಪಣೆಯನ್ನ ಕೇಳಬೇಕಾಗಿದೆ. ಆಗ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಸೊ ದೇವರು ಆಶೀರ್ವದಿಸಲಿ. ಮುಂದಿನ ವಾರ ಏಳನೇ ಪಾಠ ಅಂತಿರಲ್ಲ, ಯುದ್ಧ ರಂಗದಲ್ಲಿ ದೇವರ ಆರಾಧನೆ. ಯಾವ ರೀತಿ ಯುದ್ಧ ರಂಗದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅದನ್ನ ಓದ್ಕೊಳ್ಳೋಣ. ಯೆಹೋಶುವ 8ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತೆ. 5 ಹಾಗೂ ಮತ್ತು 5ನೇ ಅಧ್ಯಾಯದಿಂದ ಮತ್ತೆ ಶುರುವಾಗುವಂಥದ್ದಾಗಿದೆ. ದೇವರನ್ನ ಓದ್ಕೊಂಡು ಬರೋಣ. ಭಾನುವಾರದ ಪಾಠ ಕಟ್ಟಿ, ಭಾನುವಾರದ ಪಾಠ ನೀವು, ಸೋಮವಾರದ ಪಾಠ, ನೆಕ್ಸ್ಟ್ ಪಸ್ಕ ಹಬ್ಬ ಸರ್, ಸೋಮವಾರದ ಪಾಠ, ಭಾನುವಾರ ಸೋಮವಾರ, ಮಂಗಳವಾರದ ಪಾಠ ಸರ್, ಮಂಗಳವಾರದ ಪಾಠ ವಾಗ್ದಾನವನ್ನು ನೆನಪಿಸುವ ಯಜ್ಞವೇದಿಗಳು, ಹಾಗೂ ಬುಧವಾರ ಕಲ್ಲುಗಳ ಮೇಲೆ ಕೆತ್ತಿದ್ದ ಧರ್ಮಶಾಸ್ತ್ರ ಸರ್. ಸೊ ಇದನ್ನು ಇದು ಮಾಡೋಣ. ಸ್ವಲ್ಪ ಥರ್ಸ್ಡೇದು ಮುಂದಿನ ವಾರ ಇರ್ತೀರಿ ಇರಲ್ವಾ? ಅಯ್ಯೋ, ನೀವು ಯಾವನಸ್ತ್ರಲ್ಲ ಗುರುವಾರದ ಪಾಠನ ಓದ್ಕೊಂಬನ್ನಿ. ಎಲ್ಲರೂ ಯೂತ್ಸು ಓನ್ಲಿ ಥರ್ಸ್ಡೇ ಲೆಸನ್ ಸರ್, ಯಾವುದಿಲ್ಲ. ಥರ್ಸ್ಡೇ ಲೆಸನ್ ಓದ್ಕೊಂಬನ್ನಿ. ಎಲ್ಲರೂ ಒಂದೊಂದು ಪಾಯಿಂಟ್ನ ಶೇರ್ ಮಾಡ್ಕೊಳ್ಳಿ, ಆಮೇಲೆ ಟೇಕ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಜಸ್ಟ್ 1 ಮಂತ್ ಎಲ್ಲ ಹೋದ್ರಿ ಒಂದು ಪಾಯಿಂಟ್ನ ನನಗೆ ಶೇರ್ ಮಾಡ್ಕೊಳ್ರಿ ನನ್ನ ಜೊತೆಗೆ. ಸೊ ಥ್ಯಾಂಕ್ ಯು. ಸಮಯದಲ್ಲಿ ನಾವು ಮುಕ್ತಾಯ ಮಾಡಿಕೊಡುವ ಹಾಗೆ ನಾವು ಹೇಳ್ತಾ ಇದ್ದೀವಿ. ಸಂಗೀತಗಳು 5 ಸಂಗೀತಗಳಲ್ಲಿ 5 ಹಾಕೋಣ. ಓ ಯೆಹೋವ ನಮ್ಮ ದೇವ, ನಿನ್ನನ್ನು ಕೊಂಡಾಡುವೆ. ಕೊಂಡಾಡುವೆ
ಕಾಲ್ ಮಾಡ್ತೇನೆ, ನಿಮಗೆಲ್ಲ ಕಾಲ್ ಮಾಡಿ ತಿಳಿಸ್ತೇನೆ. ಸಮಯದಲ್ಲಿ ನಾವು ಇದು ಮಾಡ್ಕೊಳ್ಳೋಣ. ಸೊ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆಗೆ ಒಂದಷ್ಟು ರಿಕ್ವೆಸ್ಟ್ಗಳು ಬರ್ಕೊಂಡ್ಬನ್ನಿ. ನಾವೆಲ್ಲರೂ ಇಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಈ ದಿನ ದೈವಿಕ ಆರಾಧನೆ ವಿಚಾರವಾಗಿ ನಾನು ಒಂದೆರಡು ವಿಚಾರಗಳನ್ನ ತಿಳಿಸ್ಬೇಕು ಅಂತ ಆಸೆ ಪಡ್ತೇನೆ. ನಮ್ಮ ಆದಿಕಾಂಡ 9ನೇ ಅಧ್ಯಾಯ 10ನೇ ಅಧ್ಯಾಯ 11ನೇ ವಚನ 11ನೇ ಅಧ್ಯಾಯದ ವಿಚಾರವಾಗಿ ನಾವು ನೋಡಬೇಕಾದ್ರೆ ಒಂದ್ಸಲಿ ಓದ್ಕೊಳ್ಳೋಣ. 9ನೇ ಅಧ್ಯಾಯವನ್ನ ತೆಗೆದು ಓದ್ಕೊಳ್ಳೋಣ ಅಂತೇಳಿ. ಆದಿಕಾಂಡ 9ನೇ ಅಧ್ಯಾಯ 1ರಿಂದ ಓದಿದೆ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಇಚ್ಚಿರಿ. ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ. ಅದು 9ನೇ ಅಧ್ಯಾಯ ಶುರುವಾಗುತ್ತೆ. ಇಲ್ಲಿ ಏನು ಅಂತಂದ್ರೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ಪ್ರಳಯ ಏನಾಗೋಗಿದೆ. ಇದ್ದಂತ ಎಲ್ಲ ಮಾರಲ್ ಕರಪ್ಷನ್ಗಳನ್ನ, ನೀತಿಯ ಎಲ್ಲ ಅನೀತಿಯ ವಿಚಾರಗಳು ಏನೇನಿತ್ತು, ಅಧರ್ಮದ ವಿಚಾರ ಏನೇನಿತ್ತು, ಎಲ್ಲವನ್ನ ಪ್ರಳಯ ಏನಾಗಿದೆ, ಅಳಿಸ್ಬಿಟ್ಟಿದೆ. ಅದೇನೂ ಇಲ್ಲ, ಎಲ್ಲ ಪ್ರಳಯ ಎಲ್ಲರನ್ನು ನಾಶ ಮಾಡಲಾಗ್ತಿದೆ. ಈಗ ಅಲ್ಲಿ ಉಳಿದಿರೋದು ನೋವ, ಆತನ ಕುಟುಂಬದವರು ಮಾತ್ರ ಅಲ್ಲಿ ಉಳಿದಿರ್ತಾರೆ. ಅಷ್ಟೊಂದು ಮಾರಲ್ಲಿ ಕರಪ್ಟೆಡ್ ಆಗಿರುವಂತ ಆ ಸಮಾಜದಲ್ಲಿ, ಸಮುದಾಯದಲ್ಲಿ ನೋವನ ಕುಟುಂಬ ಮಾತ್ರ ದೇವರಲ್ಲಿ ಏನಂತಾರೆ, ನೀತಿವಂತರಾಗಿ ಕಾಣಿಸ್ಕೊಳ್ಳುವಂತವರಾಗಿದ್ದಾರೆ. ಈಗ ದೇವರು ಅವರನ್ನ ರಕ್ಷಿಸಿದ್ದಾನೆ. ಹಾಗೂ ಈಗಿರುವಂತ ಎಲ್ಲಾ ಮನುಷ್ಯರ ಒಂದು ಲೈನ್ ಎಲ್ಲಿಂದ ಬಂತು ಅಂತ ನಾವು ನೋಡ್ಬೇಕಾದ್ರೆ ನೋವನ ಸಂತತಿಯಿಂದ ಏನಾಯ್ತಂತಾರೆ, ಇವತ್ತಿರುವಂತ ಎಲ್ಲಾ ಜನರು ಸಹ ನೋವನ ಸಂತತಿಯಿಂದಾನೇ ಬಂದಂತವ್ರು. ಅವ್ರಿಗಿದ್ದಂತ 3 ಜನ ಮಕ್ಕಳ ಹೆಸರು ಏನಂತೀರಿ? ಶೇಮ್, ಆಮೇಲೆ ಯಾರು? ಜಫೆತ್ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. 3 ಜನರನ್ನ, 3 ಮಕ್ಕಳನ್ನ ನೋಡ್ತೇವೆ. ದೇವರು ಆ 3 ಮಕ್ಕಳಿಂದ ಇಡೀ ಊರನ್ನ, ಸಂತತಿಯನ್ನ ಬೆಳೆಸ್ತಾನೆ. ಈಗ ನಾವು ನೋಡ್ಬೇಕಾದ್ರೆ ಒಂದ್ಸಲಿ 9ನೇ ಅಧ್ಯಾಯ 18ನೇ ವರ್ಷದಿಂದ ದಯಮಾಡಿ ಹೋಗಿ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯೆಫೆತ್ ಎಂಬವರೇ. ಇಲ್ಲಿ ನೋವನು ಅವನ ಮಕ್ಕಳ 3 ಜನರ ಬಗ್ಗೆ ಏನ್ ಮಾಡ್ತಾನೆ, ಇತಿಹಾಸನ ತಿಳಿಸ್ತಾ ಇದ್ದಾನೆ ನಮಗೆ. ಮುಂದೆ ಹೋಗೋಣ. ಹಾಮನು ಕಾನಾನನ ತಂದೆಯರು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನು ತಂದೆಯಾದ ಹಾಮನು ತಂದೆಯು ಬೆತ್ತಲಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಯೆಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿನಕ್ಕೆ ನಡೆದು ತಂದೆಗೆ ಹೊರಿಸಿ ಅವನ ಮಾನವನ್ನು ಕಾಪಾಡಿದರು. ಇಲ್ಲಿ ನಾವು ನೋಡ್ಬೇಕಾದ್ರೆ ನೋವನ ಕೆಲಸವೇನಾಗಿತ್ತು ಅಂದ್ರೆ ವ್ಯವಸಾಯದ ಕೆಲಸವಾಗಿರುತ್ತೆ. ನೋವಿಗೆ ವ್ಯವಸಾಯ ಮಾಡ್ತಾ ಇರ್ತಾನೆ. ಒಳ್ಳೆ ದ್ರಾಕ್ಷ ತೋಟವನ್ನ ಕಟ್ಟಿರ್ತಾನೆ. ಆ ದ್ರಾಕ್ಷ ತೋಟದಲ್ಲಿ ಆ ದ್ರಾಕ್ಷಿಯಿಂದ ಆತನು ಆ ವೈನನ್ನ, ಅದು ಆ ದ್ರಾಕ್ಷ ರಸನ ಅವ್ನು ಸೇವಿಸಿದ ಮೇಲೆ ಆತನ ಏನ್ ಮಾಡಿರ್ತಾನಂತೀರಿ, ಆತನಿಗೆ ಇದಿರಲ್ಲ, ಪ್ರಜ್ಞೆ ಇಲ್ಲದೆ ಬೆದೋಗಿರ್ತಾನೆ. ಆ ಸಮಯದಲ್ಲಿ ತನ್ನ ಕಿರಿಯ ಮಗ ಹಾಮನನ್ನು ಬಂದು ಆತನನ್ನು ನೋಡ್ತಾನೆ. ನೋಡಿದ ತಕ್ಷಣ ಹಾಮನಿಗೆ ಈಗ ಏನ್ ಮಾಡ್ಬೇಕು, ತಂದೆ ಬೆತ್ತಲೆಯಾಗಿ ಬಿದ್ದಿದ್ದಾನೆ. ಆತನ ನೋಡಿ ಆಡಿಸ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಆತನನ್ನ ಒಂದು ಬಟ್ಟೆಯಿಂದ ಮುಚ್ಚದೆ ಆತನ ಹೋಗಿ ಅವ್ರ ಅಣ್ಣ ತಮ್ಮಂದ್ರ ಜೊತೆಗೆ ಅದನ್ನ ಹಂಚ್ಕೊಂತಾ ಇದ್ದಾನೆ. ಅಣ್ಣ ತಮ್ಮಂದ್ರು ಆತನ ತಂದೆಯ ದೇಹವನ್ನ ನೋಡದೆ ಒಂದು ಬಟ್ಟೆಯನ್ನ ತಗೊಂಡ್ಬಂದು ಆ ದೇಹವನ್ನ ಈಗ ಮುಚ್ಚಿ ಅವ್ರ ಮಾನವನ್ನ, ತಂದೆಯ ಮಾನವನ್ನ ಕಾಪಾಡ್ತಾ ಇದ್ದಾರೆ. ಒಬ್ಬ ಮಗ ಏನಂತಂದ್ರೆ ತಂದೆಯ ಮಾನವನ್ನ, ತಂದೆಯನ್ನ ನೋಡಿ ಅದನ್ನ ಹೀಯಾಳಿಸ್ತಾ, ಅದನ್ನ ನಗುತ್ತಾ, ಅದನ್ನ ಗೇಲಿ ಮಾಡ್ತಾ ಇರ್ತಾನೆ. ಇನ್ನಿಬ್ರು ಮಕ್ಳು ಏನ್ ಮಾಡ್ತಾರೆ, ಅವನ ಬಟ್ಟೆ ಮುಗಿಸ್ತಾರೆ. ಈಗ ನೋವನ್ನು ಎಷ್ಟೋ ಸ್ವಲ್ಪ ಸಮಯಗಳಾದ್ಮೇಲೆ ಕಂಡು ಬಿಡ್ತಾನೆ, ನೋಡ್ತಾನೆ, ಅವಾಗ ವಿಚಾರಗಳೆಲ್ಲ ತಿಳಿಯುತ್ತೆ. ಆಗ ಈ
ಕಾನಾನ್ ದೇಶದ ಕಾನಾನ್ ದೇಶ ಯಾರ ಮುಖಾಂತರ ಬಂತು ಅಂತೀರಿ? ಯಾರ ಮುಖಾಂತರ ಬಂತು? ಅಲ್ಲೇ ಇದೆ ವಾಕ್ಯ, ದಯಮಾಡಿ ಓದ್ರೆ. ಕಾನಾನ್ ದೇಶ ಯಾರ ಮುಖಾಂತರ ಬಂತು ಅಂತೀರಿ? 18ನೇ ವಚನ ಓದಿ. 18ನೇ ವಚನ. ನಾವಿನಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್ ಹಾಮ್ ಯಫೆತ್ ಎಂಬವರೇ. ಹಾಮನು ಕಾನಾನನ ತಂದೆಯು. ಹಾಮಾನ ಯಾರಂದ್ರೆ ಕಾನಾನನ ತಂದೆಯು ಅಂತಂದ್ರೆ ಹಾಮಾನನ ಸಂತತಿಯಿಂದ ಕಾನಾನ್ ದೇಶ ಹಾಗೆ ಬರುತ್ತೆ. ಈಗ ಆತನು ಮಾಡಿದ್ದಕ್ಕೆ ಅವರಿಗೆ ಒಂದು ಶಾಪವನ್ನ ಕಾನಾನ್ ದೇಶ ಇವರಿಗೆ ಹಾಮನಿಗೆ ಕೊಡ್ತಾ ಇದ್ದಾನೆ. ಆಶೀರ್ವಾದ ಕೊಡಬೇಕು, ಶಾಪನ ಕೊಡಬೇಕು. ಈಗ ಶಾಪವನ್ನ ಕೊಡ್ತಾನೆ. 25ನೇ ವಚನದಲ್ಲಿ ದಯಮಾಡಿ ಓದಿ. ಕಾನಾನನು ಶಾಪಗ್ರಸ್ತವನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ. ಈಗ ಏನ್ ಹೇಳ್ತಾ ಇದ್ದಾನೆ? ಇನ್ನು ಮಿಕ್ಕಿದ ಇಬ್ರು ಮಕ್ಕಳಿಗೂ ಅವನು ಆಶೀರ್ವಾದ ಕೊಡ್ತಾನೆ. ತದನಂತರ ನಾವು ನೋಡ್ಕೊಳ್ಳೋಣ. ಆದ್ರೆ ಕಾನಾನ್ ದೇಶಕ್ಕೆ ಅವನೇನ್ ಮಾಡ್ತಾ ಇದ್ದಾನೆ? ಶಾಪವನ್ನ ಕೊಡ್ತಾನೆ. ಕಾನಾನ್ ದೇಶ ಯಾರ ಮುಖಾಂತರ ಬಂತು? ನಾವು ಮರಿಬಾರ್ದು. ಕಾನಾನ್ ದೇಶ ಯಾರ ಮುಖಾಂತರ ಬಂತು? ಹಾಮನ ಮುಖಾಂತರ ಕಾನಾನ್ ದೇಶ ಬರುತ್ತೆ. ಈಗ ಹಾಮಾನನ ಸಂತತಿಯವರು ಕಾನಾನ್ ದೇಶಕ್ಕೆ ನೋವನ್ನು ಶಾಪವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀನೇನ್ ಮಾಡಿದೀಯಾ? ನನ್ನ ಮಾನವನ್ನ ನೀನು ಇದು ಮಾಡಲಿಲ್ಲ, ಕಾಪಾಡ್ಕೊಂಡಿಲ್ಲ, ಗೇಲಿ ಮಾಡಿದೀಯ ಅಂತ ಅಂದ್ಬಿಟ್ಟು ಈಗ ಅವ್ರ ಮೇಲೆ ಶಾಪವನ್ನ ಕೊಡ್ತಾನೆ. ಆ ಶಾಪ ಏನಂತ ಶಾಪ ಕೊಡ್ತಾನೆ? ನಿನ್ನ ಅಣ್ಣ ತಮ್ಮಂದಿರಿಗೆ ನೀನೇನ್ ಮಾಡ್ಬೇಕು? ದಾಸನಾಗಿ ಅವ್ರಿಗೆ ಸೇವೆಯನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಈಗ ಶೇಮನ ಸಂತತಿ ಯಾವುದು? ಅದು ಆದಿಕಾಂಡ 9ನೇ ಅಧ್ಯಾಯವನ್ನ ನಾವು ಸ್ವಲ್ಪ ಮುಂದೆ ಓದೋಣ. ಮುಂದೆ ಹೋದ್ರೆ ನೀವು ತದನಂತರ ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಅನ್ನು ಅದೇ ಯಾವ್ದಂದ್ರೆ 10ನೇ ಅಧ್ಯಾಯ 1ನೇ ವಚನ. ಇಲ್ಲ ಸರ್, ಅದು ಅಲ್ಲ. ಇದರಿಂದ ಈ ವಚನದಿಂದ ಇರ್ಬೇಕು ನೋಡಿ. 10ನೇ ವಚನದಿಂದ ಇರ್ಬೇಕು ನೋಡಿ. ಅದ 11ನೇ ಅಧ್ಯಾಯ 10ನೇ ವಚನದಿಂದ ಇರಬೇಕು. ಓಕೆ 11ನೇ ಅಧ್ಯಾಯ 10ನೇ ವಚನ ಓದ್ರಿ. ಶೇಮನ ವಂಶದವರ ಚರಿತ್ರೆಯು. ಓಕೆ, ಶೇಮನ ವಂಶದ ಚರಿತ್ರೆ. ಯಾಕಂದ್ರಿಂದ ಎರಡು ಆಗೋಗಿರುತ್ತೆ. ಶೇಮನ ವಂಶದ ಚರಿತ್ರೆ 26ನೇ ವಚನ ಓದ್ರಿ. ತೆಹರನು 70 ವರ್ಷದವನಾಗಿ ಅಬ್ರಹಾಮನ ಏನ್ ಮಾಡ್ತಾನಂತೇಳಿ ಅವನು ಪಡಿತಾನೆ. ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಅದನ್ನ ಹೇಳ್ತಾ ಇದ್ದೀನಿ. ಕಾನಾನ್ ದೇಶ ಹಾಮನ ಸಂತತಿಯಿಂದ ಬರುತ್ತೆ. ಇಲ್ಲಿ ನೋಹನು ಹಾಮನಿಗೆ ಹೇಳ್ತಾ ಇದ್ದಾನೆ, ನೀನ್ ಮಾಡಿದಂತ ತಪ್ಪಿಗೆ ನಾನು ನಿಮ್ಗೆ ಶಾಪ ಕೊಡ್ತೇನೆ. ಕಾನಾನ್ ದೇಶಕ್ಕೆ ಶಾಪವನ್ನು ಕೊಡ್ತಾ ಇದ್ದಾನೆ. ಏನ್ ಶಾಪ ಕೊಡ್ತಾ ಇದ್ದಾನೆ? ನೀನು ನಿನ್ನ ತಮ್ಮಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಏನ್ ಮಾಡ್ಬೇಕು? ನೀನು ದಾಸನಾಗಿರ್ಬೇಕು, ಅವ್ರ ಸೇವೆನ ಮಾಡ್ಬೇಕು, ಅವರ ಹತೋಟಿಯಲ್ಲಿ ನೀನು ಯಾವಾಗಲೂ ಇರ್ತೀಯ ಅಂತ ಅಂದ್ಬಿಟ್ಟು ಶಾಪವನ್ನ ಕೊಡ್ತಾ ಇದ್ದಾನೆ. ತದನಂತರ ಶೇಮನ ಕುಟುಂಬಕ್ಕೆ ಆಶೀರ್ವಾದವನ್ನ ಕೊಡ್ತಾ ಇದ್ದಾನೆ. ಈಗ ಶೇಮನ ಚರಿತ್ರೆಯನ್ನ ನೋಡ್ಬೇಕಾದ್ರೆ ಇಲ್ಲಿ ಕಾನಾನ್ ದೇಶ, ಶೇಮನ ಚರಿತ್ರೆಯಲ್ಲಿ ಯಾರು ಬರ್ತಾ ಇದ್ದಾರೆ? 26ನೇ ವಚನದಲ್ಲಿ ಅಬ್ರಹಾಮನಲ್ಲಿದ್ದಾನೆ. ಅಬ್ರಹಾಮನ ಮಗನ ಯಾರು? ಈಸಾಕನ ಮಗನ ಯಾರು? ಯಾಕೋಬನಿಗೆ ದೇವರು ಏನಂತ ಹೆಸರು ಕೊಟ್ರು? ಇಸ್ರಾಯೇಲರು ಅಂತ ಹೆಸರು ಕೊಟ್ರು. ಇಲ್ಲಿ ನೋವನ ಸಂತತಿಯಲ್ಲಿ ಇಬ್ರು ಮಕ್ಕಳಲ್ಲಿ ಇಬ್ರು ಸಂತತಿ ಹಂಗೆ ಬೆಳೀತಾ ಇದೆ. ಒಂದು ಕಾನಾನ್ ದೇಶಕ್ಕೆ ಶಾಪವನ್ನ ಕೊಟ್ಟು ಹಾಮನ ಸಂತತಿ ಕಾನಾನ್ ದೇಶವನ್ನ ಬೆಳೀತಾ ಇದೆ. ಈ ಕಡೆ ಶೇಮ್ ಸಂತತಿಯಿಂದ ಅಬ್ರಹಾಮನು, ಈಸಾಕನು, ಯಾಕೋಬನು, ಇಸ್ರಾಯೇಲರು ಎಲ್ಲರೂ ಇಲ್ಲಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋವನ್ನು ಕೊಟ್ಟಂತ ಶಾಪ ಇನ್ನೂ ಸಹ ಕಾನಾನ್ ದೇಶಕ್ಕೆ ಅನ್ವಯ ಆಗಿರಲಿಲ್ಲ. ಅದು ಯಾವಾಗ ಅನ್ವಯಕ್ಕೆ ಬರುತ್ತೆ, ಯಾವಾಗ ಅನ್ವಯ ಆಗುತ್ತೆ? ಯಾಕೆ ದೇವರು ಅಷ್ಟು ವರ್ಷ ಕಾನಾನ್ ದೇಶವನ್ನ ಕಾಪಾಡ್ತಾನೆ, ಕಾನಾನ್ ದೇಶನ ಕಾಯ್ತಾನೆ, ಕಾನಾನ್ ದೇಶಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾನೆ. ತದನಂತರ ಎಲ್ಲೋ ಒಂದ್ ಕಡೆ ಇಸ್ರಾಯೇಲರು ಮತ್ತೆ ಹೋಗಿ ಕಾನಾನ್ ದೇಶನ ಅವ್ರು ಪಡ್ಕೊಳ್ಳೋ ತನಕ ಶೇಮನ ಕುಟುಂಬ ಬಂದು ಅಲ್ಲಿ ಮತ್ತೆ ಕಾನಾನ್ ದೇಶದವರು ಇಸ್ರಾಯೇಲರಿಗೆ ಸೇವೆ ಮಾಡುವ ತನಕ ದೇವರು ಯಾಕೆ ಅದನ್ನ ಅಲೋ ಮಾಡ್ತಾನೆ? ಯಾಕೆ ಅದನ್ನ ವಾಗ್ದಾನ ಕೊಟ್ಟಂತ ದೇಶವಾಗಿ ಅದನ್ನ ಇಟ್ಕೊಂತಾನೆ ಅಂತ ಅಂದ್ಬಿಟ್ಟು ನಾವು ಇದೊಂದಷ್ಟು ವಿಚಾರಗಳನ್ನೆಲ್ಲನೂ ತದನಂತರ ಅಂದ್ರೆ
ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ನಾವು ನೋಡ್ಬೇಕಾಗಿರುವಂಥದ್ದು, ನೋವನು ಅವ್ರಿಗೆ ಶಾಪವನ್ನು ಕೊಡ್ತಾನೆ, ಶೇಮನ ಇಸ್ರಾಯೇಲ್ರಿಗೆ ಆಶೀರ್ವಾದವನ್ನು ಕೊಡ್ತಾನೆ. ಆದ್ರೆ ನನ್ನ ಪ್ರಶ್ನೆ, ಆ ಶಾಪ ಕಾನಾನ್ ದೇಶದವ್ರ ಮೇಲೆ ತಕ್ಷಣ ಬಂದ್ಬಿಡುತ್ತಾ ಅಥವಾ ಇನ್ನೊಂದು ಸ್ವಲ್ಪ ಕಾಲ ತಗೊಳುತ್ತಾ? ಯಾರೋ ಶಾಪ ಕೊಟ್ಬಿಟ್ರು, ನೀವು ಮಾಡಿದ್ರೆ ಶಾಪ ಕೊಟ್ಬಿಟ್ಟಿದ್ದಾರೆ, ಆ ಶಾಪ ನನ್ನ ಮೇಲೆ ತಕ್ಷಣ ಬಂದಿದೆಯಾ ಅಥವಾ ಒಂದಷ್ಟು ಟೈಮ್ ತಗೊಂಡಿದ್ಯಾ? ಕಾನಾನ್ ದೇಶದವ್ರ ಮೇಲೆ ಟೈಮ್ ತಗೊಂಡಿದೆ ಅಂತ ಹೇಳ್ತಿದ್ರೆ ಒಳ್ಳೆ ಉತ್ತರ ಸರ್. ಯಾವ ರೀತಿ ಟೈಮ್ ತಗೊಂಡ್ರು, ಯಾವುದಕ್ಕೋಸ್ಕರ ಟೈಮ್ ಅವ್ರಿಗೆ ದೇವ್ರು ಕೊಟ್ಟರು, ಹಾಗೂ ಈ ಟೈಮ್ ಪೀರಿಯಡ್ ಅಲ್ಲಿ ಅವ್ರು ಏನು ಬದಲಾಯಿಸ್ಕೊಬೇಕಾಗಿತ್ತೋ ಅದನ್ನ ಬದಲಾಯಿಸ್ಕೊಂಡೇನೆ ಅವರು ಯಾವಾಗ ದೇವರ ವಿರುದ್ಧವಾಗಿ ತಪ್ಪನ್ನ ಮಾಡಕ್ ಶುರು ಮಾಡ್ತಾರೋ, ಆ ಪಾಪ ಮಿತಿ ಮೀರಿ ಹೋಗುತ್ತೋ, ಆಗ ದೇವರು ಮಾಡಿದಂಥ ವಾಗ್ದಾನ, ನೋವ ಮಾಡಿದಂಥ ಶಾಪ ಆತನು ಈಗ ಅವ್ರಿಗೆ ಅನ್ವಯ ಆಗುತ್ತೆ. ದೇವರು ಆ ಶಾಪ ಅವ್ರ ಮೇಲೆ ಅನ್ವಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಬ್ರಹಾಮನ ಸಂತತಿ ಬೆಳೆದು, ಅಬ್ರಹಾಮ ಅಷ್ಟು ವರ್ಷ ಬದುಕಿದ್ದು, ತದನಂತರ ಏನಂತಾರೆ ಇಸಾಕನು ಬದುಕಿದ್ದ, ಯಾಕೋಬನು ಅಷ್ಟು ವರ್ಷ ಬದುಕಿದ್ದ, ಯೋಸೇಫ ಇಡೀ ಸಂತತಿಗಳು ಅಷ್ಟು ವರ್ಷ ಬದುಕಿ 430 ವರ್ಷ ಅವರು ಐಗುಪ್ತ ದೇಶದಲ್ಲಿದ್ದು, ಮತ್ತೆ ಅಲ್ಲಿಂದ 40 ವರ್ಷ ಪ್ರಯಾಣವನ್ನ ಮಾಡಿ ಕಾನಾನ್ ದೇಶಕ್ಕೆ ಹೋಗೋ ತನಕ ಹತ್ತತ್ರ ಎಷ್ಟು ವರ್ಷ ಅನ್ಕೊಂತೀವಿ? ನಾನೆಲ್ಲ ನನ್ನ ಗೆಸ್ಸಲ್ಲಿ ಅಲ್ಲೊಂದು 430 ವರ್ಷ, ಇಲ್ಲೊಂದು 400 ವರ್ಷ, ನಾನೆಲ್ಲ 1000 ವರ್ಷ ಅಂತ ತಗೊಂತೇನೆ. ಸುಮ್ಮನೆ 1000 ವರ್ಷ ಅಂತ ತಗೊಂತೇನೆ. ಒಂದು ದೇಶ ಯಾರೋ ಕೊಟ್ಟಿರೋ ತನ್ನ ಸ್ವಂತ ಮಗ, ದೇವರ ಮಕ್ಕಳು, ನೀತಿವಂತರು ಕೊಟ್ಟಿರುವಂತ ಶಾಪ ಆ ಕುಟುಂಬದ ಮೇಲೆ, ಆ ಸಂತತಿ ಮೇಲೆ ಬರಬಾರ್ದು. ಈಗಲೇ ಅವ್ರು ಬದಲಾಗ್ಲಿ, ಅವ್ರು ಸರಿಯಾಗ್ಲಿ ಅನ್ನೋ ದೇವರು ಎಷ್ಟು ವರ್ಷ ಅವರು ಕಾಲಾವಕಾಶ ಮಾಡ್ಕೊಟ್ಟಿದ್ದ ಅಂದ್ರೆ 1000 ವರ್ಷ ಅವರು ಕಾಲಾವಕಾಶ ಮಾಡಿಕೊಟ್ಟಾಗ, ಈ 1000 ವರ್ಷದಲ್ಲಿ ಅವರ ಮನಸ್ಥಿತಿ, ಅವರ ಆಚಾರ, ಅವ್ರ ವಿಚಾರ, ಅವ್ರ ಪದ್ಧತಿಗಳು ಯಾವ ರೀತಿ ಇತ್ತು, ಹೇಗಿತ್ತು, ಏನಿತ್ತು, ದೇವರ ಕೋಪಕ್ಕೆ ಯಾಕೆ ಗುರಿಯಾಯಿತು, ಆ ಶಾಪ 1000 ವರ್ಷ ಆದ್ಮೇಲೆ ಅವ್ರ ಮೇಲೆ ಬಿತ್ತು ಅಂತಂದ್ರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೇಗಿತ್ತು ಅನ್ನೋದು ವಿಚಾರವಾಗಿ ನಾವು ಇವತ್ತು ಮಧ್ಯಾಹ್ನ ಒಂದಷ್ಟು ವಿಚಾರಗಳನ್ನ ನಾವು ಕಲಿಯೋಣ. ಅಂತ ಅಬ್ರಹಾಮನ ಸಂತತಿ, ಶೇಮನ ಸಂತತಿ, ಇಸಾಕನ, ಯಾಕೋಬನ ಸಂತತಿಯಲ್ಲೇ ನಮ್ಮ ರಕ್ಷಕನು, ವಿಮೋಚಕನು ಸಹ ಹುಡ್ತಾನೆ. ನಾವು ನೋಡ್ಬೋದು ಯೇಸು ಸ್ವಾಮಿಯನ್ನ ಆ ಸಂತತಿಯಲ್ಲಿ ನಾವು ನೋಡ್ಬೋದು. ಈಗ ನಾವು ಸಹ ಅದೇ ಸಂತತಿಯಲ್ಲಿ ಇರುವಂತವರಾಗಿದ್ದೇವೆ. ಕೀರ್ತನೆ 144ನೇ ಅಧ್ಯಾಯ 15ನೇ ವರ್ಷ ದಯಮಾಡಿ ಹೋದ್ರಿ ಯಾರು? ಕೀರ್ತನೆ 144ನೇ ಅಧ್ಯಾಯ 15ನೇ ವರ್ಷ. ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಏನಂತಾರೆ? ಯಾರಿಗೆ ಯೆಹೋವನು ದೇವರಾಗಿರ್ತಾನೋ ಅವ್ರೇನಂತಾರೆ? ಭಾಗ್ಯವಂತರು. ಯಾರಿಗೆ ಯೆಹೋವ ದೇವರಾಗಿರ್ತಾನೆ, ಯಾರು ನೀತಿವಂತರಾಗಿರ್ತಾರೋ, ಯಾರು ಆತನಲ್ಲಿರ್ತಾರೋ, ಆತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಾರೋ, ಅವರ ನಡುವೆ ಯೇಸು ಸ್ವಾಮಿ ಸದಾ ತಾನಿದ್ದು ತನ್ನ ಜನರಾಗಿ ನಾವು ಇರ್ತೇವೆ. ನಮಗೆ ಆತನು ಯೆಹೋವನಾಗಿ ದೇವರಾಗಿ ಇರ್ತಾನೆ. ಯಾವಾಗ ನಾವು ಪಾಪವನ್ನ ಮಾಡಿಕೊಂಡು ಈ ಲೌಕಿಕವಾದಂತ ಜೀವಿತದಲ್ಲಿ ಲೋಕದವರ ಜೊತೆಗೆ ಕೈ ಜೋಡಿಸಿ ಅವರ ಆಚಾರ ವಿಚಾರಕ್ಕೆ ನಾವು ಒಳಗಾಗಿ ಅವರಿಂದ ನಮ್ಮನ್ನ ಕರೆದಂತ ಉದ್ದೇಶ ಏನು? ನೀವು ಲೋಕದವರಿಗಿಂತ ಪ್ರತ್ಯೇಕವಾಗಿ ನೀವೇನ್ ಮಾಡ್ಬೇಕು, ಇರಬೇಕು, ಸಾಕ್ಷಿಯನ್ನು ಕೊಡಬೇಕು ಅಂತ ಅಂದಾಗ, ಇಫ್ ಐ ಆಮ್ ನಾಟ್ ಡಿಫರೆಂಟ್ ಫ್ರಮ್ ದಿಸ್ ವರ್ಲ್ಡ್, ಹೇಗೆ ದೇವರು ನಮ್ಮ ಜೊತೆಗೆ ಇರ್ತಾನೆ? ಹಾಗಾಗಿ ಇವತ್ತು ನಾವು ಕ್ರಿಸ್ತನಿಲ್ಲದೆ ಕ್ರೈಸ್ತರಾಗಿದ್ದೇವೆ. ಏನಂತೀರಿ? ಕ್ರಿಸ್ತನಿಲ್ಲದೆ ಕ್ರೈಸ್ತರಾಗಿ ನಾವು ಅನ್ನಿಸ್ಕೊಂತಾ ಇದ್ದೇವೆ. ಇಲ್ಲಿ ಕ್ರೈಸ್ತರು ಅಂತ ಅನ್ನಿಸ್ಕೊಂಡಾಗ ಅವ್ರ ಮಧ್ಯದಲ್ಲಿ ಕ್ರಿಸ್ತನಿರಬೇಕು. ಇಲ್ಲದೆ ಹೋದಾಗ ನಾವೆಲ್ಲೋ ಕ್ರಿಸ್ತನೇ ಇಲ್ಲದೆ ಇರುವ ಕ್ರೈಸ್ತರಾಗಿ ಮನೆ ಕಟ್ಟಿ ಅದು ಖಾಲಿ ಬಿಟ್ಬಿಟ್ರೆ ಏನಾಗುತ್ತಂದ್ರೆ, ಮನೆ ಕಟ್ಟಿ ನಾನು ಯಾರಿಗೂ ಬಾಡಿಗೆ ಕೊಡ್ತಾ ಇಲ್ಲ, ನಾನು ವಾಸ ಮಾಡ್ತಾ ಇಲ್ಲ, ಆ ಮನೆ ಏನಾಗುತ್ತೆ? ಒಂದು 10 ವರ್ಷ ಆದ್ಮೇಲೆ ಬೂದ್ ಬಂಗಲೆ ಆಗುತ್ತೆ ಅಲ್ವೇ? ಸೊ ಇವತ್ತು ನಾವು ಬೂದ್ ಬಂಗಲೆ ಆಗಿ ಸೈತಾನನ್ನ ನಮ್ಮಲ್ಲಿ ಇಟ್ಕೊಂಡಿದ್ದೇವ, ಅಥವಾ ನಮ್ಮ ಮನಸ್ಸನ್ನ, ನಮ್ಮ ಮನೆನ ಶುದ್ಧವಾಗಿ ಮಾಡಿಕೊಂಡು ಯೇಸು ಸ್ವಾಮಿನ ನಮ್ಮ ಜೊತೆಗೆ ಇಟ್ಕೊಂಡಿದ್ದೇವ ಅನ್ನೋದನ್ನ ಯೋಚನೆ. ನಾವು ಹೋಗೋಣ ಮನೆಗೆ, ಮತ್ತೆ ಮಧ್ಯಾಹ್ನ ನಾವು ಸೇರೋಣ.
ಇನ್ನಷ್ಟು ಕಾನಾನ್ ದೇಶದ ಬಗ್ಗೆ ನಾವು ಕಲಿಯೋಣ. ಯಾಕೆಂದ್ರೆ ಕಾನಾನ್ ದೇಶದ ಬಗ್ಗೆ ನಾವು ಒಂದಷ್ಟು ಕಲಿತಾಗ ನಮ್ಗೆ ಇನ್ನೂ ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ. ತದನಂತರ ನಾವು ಪ್ರಾರ್ಥನೆಯಲ್ಲಿ ಒಳಗಾಗೋಣ. ಯಾಕಂದ್ರೆ ನಾವು ಮುಕ್ತಾಯ ಮಾಡ್ಕೊಳ್ಳೋ ಹಾಗೆ ನಾವೆಲ್ಲರೂ ಎದ್ದು ನಿಂತು 267ನೇ ಕೀರ್ತನೆಯನ್ನು ಹಾಡ್ಕೊಳ್ಳೋಣ. ಇದೇ ಸಮಯದಲ್ಲಿ ನಿಮ್ಮಲ್ಲಿ ದಶಮ ಭಾಗ, ಬಹುಸ್ವಭದ ಕಾಣಿಕೆ, ವಿಶೇಷ ಕಾಣಿಕೆ, ಸಭೆಯ ಕಾಣಿಕೆ, ತಪಶಾಲೆಯ ಕಾಣಿಕೆ, ಯಾವುದೇ ಇತರ ಕಾಣಿಕೆಗಳಿಂದ ತಪ್ಪಿಸಿದ್ರೆ ಮುಂದೆ ಬಂದು ಅಂತಂದರೆ ಸಭೆ ಸೇವಕರು ಮುಂದೆ ಬಂದು ಕಾಣಿಕೆಯನ್ನು ತೆಗಿಬೇಕು ಅಂತ ಕೇಳ್ಕೊಂಡೆ. ನಾವೆಲ್ಲರೂ ಹಾಕೋಣ, ಮುಂದೆ ಮುಂದೆ ಸಾಗಬೇಕು. ಮುಂದೆ ಮುಂದೆ ಸಾಗೇ ಯುದ್ಧದೋಳ್ ಧೈರ್ಯದಿಂದ ಸಾಗಿ ನಂಬಿಕೆಯೋ ಈ ಮುದ್ದು ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ನಿಮಗೋಸ್ಕರ ಒಂದು ಒಳ್ಳೆ ವಿಶೇಷ ಗೀತೆಯನ್ನು ಕೊಟ್ಟಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು, ಆ ಮಕ್ಕಳ ತುಟಿಗಳನ್ನ ಬಾಯಿಗಳನ್ನ ಆಶೀರ್ವದಿಸು ಸ್ವಾಮಿ. ತಂದೆ ಒಳ್ಳೆ ರೀತಿಯಲ್ಲಿ ನಿನ್ನ ಭಯಭಕ್ತಿಯಲ್ಲಿ ಮಕ್ಕಳು ಬೆಳೆಯುವ ಹಾಗೆ ನಿನ್ನ ಪ್ರಸನ್ನತೆ ನೀನು ಹೇಳಿದೆಯಲ್ಲ ಸ್ವಾಮಿ. ಮಕ್ಕಳನ್ನ ತಡಿಬೇಡಿ, ನನ್ನ ಬರಮಾಡ್ರಿ ಅಂತ ಹೇಳಿದೆಯಲ್ಲ ಸ್ವಾಮಿ. ಇವತ್ತು ಆ ಮಕ್ಕಳು ನಿನ್ನ ಬಳಿ ಬಂದಿದ್ದಾರಲ್ಲಪ್ಪ, ಅವ್ರಿಗೆ ಏನ್ ಬೇಕು ಅಂತ ನೀನು ತಿಳಿದಿದೆಯಲ್ಲ ಸ್ವಾಮಿ. ತಂದೆ ಅವ್ರಿಗೆ ನೀನು ದಯಪಾಲಿಸ್ಕೊಡು. ಮುಂದೊಂದು ದಿನ ಈ ಸಭೆಯಲ್ಲಿ ಆ ಮಕ್ಕಳು ದೃಢವಾಗಿ ನಿಂತ್ಕೊಳ್ಳುವ ಹಾಗೆ ಅವ್ರ ನಂಬಿಕೆಯನ್ನು ನೀನು ಹೆಚ್ಚಿಸು ಸ್ವಾಮಿ. ಅದೇ ರೀತಿ ತಂದೆ ಒಳ್ಳೆ ವಿದ್ಯಾಭ್ಯಾಸನ ಕೊಡು. ಈ ಮಕ್ಕಳ ಮುಖಾಂತರ ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸು, ಅವರ ಶಾಲೆಯನ್ನು ಆಶೀರ್ವದಿಸು, ಅವ್ರ ಸ್ನೇಹಿತರನ್ನು ಆಶೀರ್ವದಿಸು ಸ್ವಾಮಿ. ತಂದೆ ಆ ಮಕ್ಕಳು ಈ ರೋಡ್ಗಳಲ್ಲಿ ಆಡ್ತಾ ಇರಬೇಕಾದ್ರೆ ಸ್ವಾಮಿ, ಮನೆಗಳಲ್ಲಿ ಆಟ ಆಡಬೇಕಾದ್ರೆ ಯಾವ ದುರ್ಗತಿನೂ ಅವ್ರಿಗೆ ಆಗದೆ ಇರುವ ಹಾಗೆ, ಯಾವ ಘಟನೆಗಳು ಅವ್ರಿಗೆ ಸಂಭವಿಸದ ಹಾಗೆ ಸ್ವಾಮಿ, ಅವರ ಕಾಲುಗಳನ್ನು, ಅವರ ಕೈಗಳನ್ನು, ಅವರ ದೇಹವನ್ನು ಎಲ್ಲವನ್ನ ನೀನು ರಕ್ಷಿಸಿ ಅವರ ಸುರಕ್ಷಿತವಾಗಿ ನೀನು ಮಾಡುವ ಸ್ವಾಮಿ. ಅದೇ ರೀತಿ ತಂದೆ ಹಿರಿಕರೆಲ್ಲರನ್ನ ಯವನಸ್ಥರನ್ನ ಹಾಗೂ ಸಭಿಕರನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಅವರನ್ನು ವಿಶೇಷವಾಗಿ ಆಶೀರ್ವದಿಸು ತಂದೆ. ಅವರ ಕಷ್ಟಗಳನ್ನ, ನೋವುಗಳನ್ನು ತಿಳಿದಂಥ ದೇವರು ನೀನು ಆಗಿದ್ದೆ ತಂದೆ. ಇವತ್ತೆಲ್ಲೋ ನಮ್ಮ ಪಾಪಗಳೆಲ್ಲವನ್ನ ನೀನು ಶುದ್ಧ ಮಾಡಿ ನಮ್ಮನ್ನು ರಕ್ಷಿಸಿ ತಂದೆ. ಇದೇನು ನಾವು ಈ ದಿನ ಉಪವಾಸದ ಪ್ರಾರ್ಥನೆಯಲ್ಲಿ ಇದ್ದೇವಲ್ಲ ಸ್ವಾಮಿ, ನಮ್ಮನ್ನು ರಕ್ಷಿಸು ಸ್ವಾಮಿ. ಒಳ್ಳೆ ರೀತಿಯಲ್ಲಿ ನಡೆಸುತ್ತದೆ ಅಪ್ಪ. ಉಪವಾಸದ ಪ್ರಾರ್ಥನೆ ಉದ್ದೇಶವನ್ನು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಜನರು ಏನು ಉದ್ದೇಶದ ಮುಖಾಂತರ ಬರ್ತಾ ಇದ್ದಾರೋ ಅದನ್ನು ಅವರಿಗೆ ನೀನು ನಡೆಸು ಸ್ವಾಮಿ. ತಂದೆ ನಮ್ಮನ್ನು ಬಲಪಡಿಸಲು, ದೈಹಿಕವಾಗಿ ನಮ್ಮನ್ನು ಬಲಹೀನರಾಗಿ ಮಾಡುವುದು ಸಹ ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸು ಸ್ವಾಮಿ. ತಂದೆ ಇನ್ನೊಂದು ಸಂಪತ್ತಿನವಾಗಿ ನಾವು ಸಿಗುವ ತನಕ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಮಕ್ಕಳ ಜೊತೆ ಸದಾಕಾಲ ಇದ್ದು ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಎರಡಷ್ಟು ಆಶೀರ್ವದಿಸಿ ನಡೆಸು ಸ್ವಾಮಿ.
ಎಲ್ಲ ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು, ಬಲವನ್ನು, ಜ್ಞಾನವನ್ನು ನಿನ್ಕೊಡು. ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆ ನಿನ್ನ ಮಕ್ಕಳೊಂದಿಗೆ ಸದಾಕಾಲ ಇದ್ದು ಮಕ್ಕಳ ಭವಿಷ್ಯ, ಹಿರಿಕರ ಭವಿಷ್ಯ, ಸಭಿಕರ ಭವಿಷ್ಯವನ್ನು ನಿಮಗೆ ಒಪ್ಪಿಸ್ತಾ ಇದ್ದೇವೆ. ನೀನು ಮುಖ್ಯಸ್ಥನಾಗಿದ್ದುಕೊಂಡು ಹಿರಿಕನಾಗಿದ್ದುಕೊಂಡು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುವಂತನಾಗಿರಬೇಕಂತೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸಿದ್ಧಿಸದೆ ಕೀಡಿನಿಂದ ತಪ್ಪಿಸು. ಏಕೈಕ ರಾಜ್ಯವು ಬಲವು ನಿಮ್ಮದೇ ಸದಾಕಾಲದಲ್ಲಿ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದೊಡೆ ಆತನ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಉಪಕಾರಗಳನ್ನು ಮರೆಯಬೇಡ. ಆಮೆನ್. ಏನನ್ಬೇಕು ಕೈ ಕೊಟ್ಮೇಲೆ? ಹ್ಯಾಪಿ ಸಾಬನ್. ಗುಡ್ ಬಾಯ್. ಹ್ಯಾಪಿ ಸಾಬನ್. ವಾವ್, ಗುಡ್ ಗರ್ಲ್. ಎಲ್ಲರಿಗೂ ವಿಶ್ ಮಾಡು. ಎಲ್ಲರಿಗೂ ಗುಡ್ ಗರ್ಲ್, ಗುಡ್ ಬಾಯ್. ಕೊಡ್ತೀನಿ ನಾನು ಮುಂದಿನ ಹೌದು ಸರ್, 4 ಕಾಲ ಸುಮಾರು ನಿಂತಿರೋ ಯಾರು ಗೊತ್ತಾಗಿಲ್ಲ, ನೀವು ಕಾಣಲಿಲ್ಲ. ನಾವು 4:15 ಒಳಗ್ಬಿಡೋದಂತೆ. ನಾನಂತೆ ಈಗ ಒಬ್ರು ಹೋದ್ರೆ ಮತ್ತೆ ಅವರು 15 ದಿವಸ ಆದ್ಮೇಲೆ ಹೋಗ್ಬೇಕು. ಸೊ ಹಾಗಾಗಿ ನಾನಂತೆ ನಿಮಿಷ ಆಗಿಲ್ಲ.